ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 81 ಕನ್ನಡ. ನಾನು ರಾಣಿಗೌಡ. ಸಿನಿ ವೀಕ್ಷಕರಿಗೆ ಇದೊಂದು ದೊಡ್ಡ ಆಘಾತ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ಹೌದು, ರಾಜಧಾನಿ ಬೆಂಗಳೂರಿನ ಮತ್ತೊಂದು ಥಿಯೇಟರ್ ಬಂದ್ ಆಗ್ತಿದೆ. ಯಾವುದು ಈ ಥಿಯೇಟರ್ ಅಂತೀರಾ? ಇತಿಹಾಸ ಪುಟ ಸೇರಿದ ಪ್ರಸಿದ್ಧ ಕಾವೇರಿ ಥಿಯೇಟರ್ ಬಂದ್ ಆಗ್ತಿದ್ದು ಸಿನಿಮಾ ವೀಕ್ಷಕರಿಗೆ ಆಘಾತ ಸುದ್ದಿ ಅಂತಾನೆ ಹೇಳಬಹುದು. ಏನಿದು ಈ ಸುದ್ದಿ ಅಂತೀರಾ? ಹಾಗಾದ್ರೆ ಫುಲ್ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ರಾಜಧಾನಿ ಬೆಂಗಳೂರಿನ ಮತ್ತೊಂದು ಥಿಯೇಟರ್ ಬಂದ್. ಇತಿಹಾಸ ಪುಟ ಸೇರಿದ ಪ್ರಸಿದ್ಧ ಕಾವೇರಿ ಥಿಯೇಟರ್. ಇತ್ತೀಚೆಗಷ್ಟೇ ಸುವರ್ಣ ಸಂಭ್ರಮ ಆಚರಿಸಿಕೊಂಡಿದ್ದ ಚಿತ್ರಮಂದಿರ ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಇರುವಂತಹ ಥಿಯೇಟರ್ ಏಪ್ರಿಲ್ 19ರಂದು ಕೊನೆಯ ಸಿನಿಮಾ ಪ್ರದರ್ಶನ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಕುಸಿತ, ಚಿತ್ರಮಂದಿರಕ್ಕೆ ಬೀಗ ಹಾಕಿದ ಮಾಲೀಕರು. ಥಿಯೇಟರ್ ಜಾಗದಲ್ಲಿ ತಲೆ ಎತ್ತಲಿದೆ ಮಲ್ಟಿ ಕಾಂಪ್ಲೆಕ್ಸ್. 20 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ. ಕಪಾಲಿ ಥಿಯೇಟರ್ ನಂತರ ಅತಿ ಹೆಚ್ಚಿನ ಸೀಟ್ಗಳನ್ನು ಹೊಂದಿದ್ದ ಥಿಯೇಟರ್, ರಾಜ್ಯದ ಅತಿ ಹೆಚ್ಚು ಆಸನವುಳ್ಳ ಥಿಯೇಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರ. ಇಂತಹ ಜನಮೆಚ್ಚಿದ ಥಿಯೇಟರ್ ಇನ್ನು ನೆನಪು ಮಾತ್ರ. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525779 ಹಾಗೂ 9448481782 ಮತ್ತು 962016225253.